ನಮಸ್ಕಾರ ವೀಕ್ಷಕರೇ. ನಮ್ಮೆಲ್ರಿಗೂ ಜೀವನದಲ್ಲಿ ದುಃಖ ಅಂತ ಅನ್ನಿಸಿದಾಗ ಹೊಟ್ಟೆಲೇನೋ ಸಂಕಟ ಆದಂಗೆ ಆಗುತ್ತೆ. ಇನ್ನು ಕೋಪ ಬಂದಾಗ ಹೊಟ್ಟೆಲಿ ಬೆಂಕಿ ಬಿದ್ದಂಗೆ ಆಗುತ್ತೆ. ಇನ್ನು ಯಾರಾದರೂ ಅಸೂಯೆಯಲ್ಲಿದ್ದರೆ ಅವ್ರ ಹೊಟ್ಟೆಲಿ ಕಿಚ್ಚಿದೆ ಅಂತ ಹೇಳ್ತೀವಿ. ಅಷ್ಟೇ ಯಾಕೆ, ಯಾವುದಾದ್ರೂ ಇಂಪಾರ್ಟೆಂಟ್ ಮೀಟಿಂಗ್ ಅಥವಾ ಗ್ಯಾದರಿಂಗ್ ಇರಬೇಕಾದ್ರೆ ಹೊಟ್ಟೆಲಿ ಯಾಕೋ ಒಂಥರ ಗುಡುಗುಡ ಅಂತ ಅನ್ನಿಸ್ತಾ ಇದೆ ಅನ್ನೋ ಅನುಭವ ಬಂದಿದೆ ಅಂತ ತುಂಬ ಜನ ಹಂಚ್ಕೊಳ್ತಾರೆ. ಇನ್ನು ನಮಗೆ ತುಂಬ ಬೇಜಾರು, ಡಲ್ಲಾಗಿದ್ದೀವಿ ಅಥವಾ ಏನೋ ಟೆನ್ಷನ್ ಇದೆ, ಡಿಪ್ರೆಷನ್ ಇದೆ ಅಂದಾಗ ಅದಕ್ಕೆ ಸಂಬಂಧಪಟ್ಟಂಥ ಆಹಾರ ಪದ್ಧತಿಯಲ್ಲೂ ಬದಲಾವಣೆ ಆಗೋದನ್ನು ಗಮನಿಸ್ತಿದ್ದೀವಿ. ಅಂದರೆ ಆ ವ್ಯಕ್ತಿ ಯಾವುದಕ್ಕಾದರೂ ಅಡಿಕ್ಟ್ ಆಗಿರೋದು, ಪಾನ್ ಇರ್ಬೋದು, ಸ್ಮೋಕಿಂಗ್, ಡ್ರಿಂಕಿಂಗ್, ಈ ಥರದ ವಿಚಾರಗಳು ನಮ್ಮ ಗಮನಕ್ಕೆ ಬಂದಿದೆ. ಇನ್ನು ಸಾಕಷ್ಟು ಜನ ಹೆಣ್ಮಕ್ಳು ಏನೋ ಬಂಕು, ಬೇಜಾರು, ಯಾಕೋ ಒಂಥರ ಮನಸ್ಸಿಗೆ ಅನ್ನಿಸ್ತಾ ಇದೆ ಅಂತ ಯಾವುದೋ ಒಂದು ಆಲೋಚನೆಯಲ್ಲಿ ಅಕ್ಕಿ ತಿನ್ನೋದು, ಚಾಕ್ಲೇಟ್ಸ್ ತಿನ್ನೋದು, ಅಡಿಕೆ ತಿನ್ನೋದು, ಈ ಥರ ಏನೇನೋ ಅಭ್ಯಾಸಗಳನ್ನ ಡೆವಲಪ್ ಮಾಡ್ಕೊಂಡಿರ್ತಾರೆ. ಇನ್ನು ತುಂಬ ಜನ ಯಂಗ್ಸ್ಟರ್ಸ್ ಕೂಡ ಏನೋ ಬೋರ್ ಆಗ್ತಾಯಿದೆ ಅಥವಾ ಬೇರೆ ಇನ್ನೇನೋ ಕಾರಣಕ್ಕೆ ವಿಪರೀತ ಜಂಕ್ ಫುಡ್ಗಳನ್ನು ತಿನ್ನೋದು, ಸ್ವೀಟ್ ಬೇಸ್ಡ್ ಫುಡ್ಗಳನ್ನು ತಿನ್ನೋದು, ರಾಶಿ ಚಾಕ್ಲೇಟ್ ತಿನ್ನೋದು ಅಥವಾ ತುಂಬ ಕೂಲ್ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿರೋದು, ಈ ಥರದ್ದನ್ನೆಲ್ಲ ನಾವು ಗಮನಿಸಿದ್ದೀವಿ. ಇನ್ಫ್ಯಾಕ್ಟ್ ತುಂಬ ಸ್ಟ್ರೆಸ್ಸಲ್ಲಿರೋರು, ಆ್ಯಂಗ್ಸೈಟಿಲಿರೋರು, ಹೊಟ್ಟೆಲಿ ಏನೋ ಸಂಕಟ ಆಗ್ತಿದೆ, ಅವಾಗವಾಗ ಮೋಷನ್ಗೆ ಹೋಗಬೇಕು ಅಂತ ಅನಿಸೋ ಥರ ಆಗ್ತಾಯಿದೆ ಮತ್ತು ಇತ್ಯಾದಿ ಸಿಂಪ್ಟಮ್ಸ್ಗಳನ್ನು ಹೇಳಿರೋದನ್ನು ಕೂಡ ಕೇಳಿರ್ತೀವಿ. ಅಷ್ಟೇ ಯಾಕೆ, ನಮ್ಮ ಪೂರ್ವಜರು ಏನಾದರೂ ಕೆಟ್ಟದಾಗೋದಿದೆ ಅನ್ನುವಂಥ ಸೂಚನೆಯನ್ನು ಹೊಟ್ಟೆಲಿ ಯಾಕೋ ಸಂಕಟ ಆಗ್ತಾಯಿದೆ, ಒಂಥರ ಯಾಕೋ ಕಸಿವಿಸಿ ಆಗ್ತಿದೆ, ಏನಾದರೂ ಕೆಟ್ಟ ಸುದ್ದಿ ಬರ್ಬೋದಾ ಅಂತ ಹೇಳೋದನ್ನು ಕೂಡ ಕೇಳಿದ್ದೀವಿ. ಇನ್ನು ತುಂಬ ಕಾಮನ್ ಸಿಂಪ್ಟಮ್ಸ್ಗಳು ಅಂದರೆ ಗ್ಯಾಸ್ಟ್ರಿಕ್ ಆಗ್ತಿದೆ, ಆ್ಯಸಿಡಿಟಿ, ಉಳಿತೆಗೆ ಬರ್ತಾ ಇದೆ, ಹೊಟ್ಟೆಲಿನೋ ಶಬ್ದ ಬರ್ತಾ ಇದೆ, ಹೊಟ್ಟೆ ಊದ್ತಾ ಇದೆ, ಹೊಟ್ಟೆಲಿ ಚುಚ್ಚಿದಂಗೆ ಆಗುತ್ತೆ, ನೋವು ಬರ್ತಾ ಇದೆ, ಮೋಷನ್ ಸರಿ ಹೋಗ್ತಿಲ್ಲ, ಈ ಥರ ಹೊಟ್ಟೆಗೆ ಸಂಬಂಧಪಟ್ಟ ಕಂಪ್ಲೇಂಟ್ಗಳನ್ನು ನಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಒಂದಲ್ಲ ಒಂದು ರೀತಿ ಹೇಳ್ಕೊಂಡಿರ್ತಾರೆ. ಇದು ಒಂದು ರೀತಿ ಅತ್ಯಂತ ಕಾಮನ್ ಆದ ಸಿಂಪ್ಟಮ್ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಸುತ್ತಮುತ್ತ ಇರೋರಲ್ಲಿ ಕೆಲವ್ರನ್ನ ನಾವು ಗಮನಿಸಿರ್ತೀವಿ, ಒಂದು ದೊಡ್ಡ ಪಟ್ಟಿ ಮಾಡ್ಕೊಂಡಿರ್ತಾರೆ. ನಂಗೆ ಇದೇ ಥರದ ಆಹಾರ ಸೂಟ್ ಆಗೋದು, ಇದು ತಿಂದರೆ ಸರಿ ಹೋಗುತ್ತೆ, ತಿಂದಿದ್ರೆ ಸರಿ ಹೋಗಲ್ಲ ಅಂತ ತುಂಬ ಚೂಸಿ ಆಗಿರ್ತಾರೆ. ಅಷ್ಟೆಲ್ಲ ಪ್ರಿಕಾಷನ್ ತೊಗೊಂಡ್ರೂ ಕೂಡ, ಆ ಒಂದು ಸೂಕ್ಷ್ಮತೆಯಲ್ಲಿ ಆಹಾರ ಪದ್ಧತಿಯನ್ನು ಫಾಲೋ ಮಾಡಿದ್ರೂ ಕೂಡ ಏನಾದರೂ ಒಂದು ಸಿಂಪ್ಟಮ್ ಹೊಟ್ಟೆಗೆ ಸಂಬಂಧಪಟ್ಟಾಗೆ ಹೇಳ್ತಾನೆ ಇರ್ತಾರೆ. ಅಷ್ಟೇ ಯಾಕೆ, ಇದನ್ನು ಸರಿ ಮಾಡ್ಕೊಳ್ಬೇಕು, ಸರಿಪಡಿಸ್ಕೊಳ್ಬೇಕು ಅಂತ ಯಾವ ಥರದ್ದೆಲ್ಲ ಕೆಮಿಕಲ್ಸ್ನ ಟ್ರೈ ಮಾಡೋದ್ರಿಂದ ಹಿಡಿದು ಮನೆ ಮದ್ದುವರೆಗೂ ಎಲ್ಲ ಟ್ರೈ ಮಾಡ್ತಿರ್ತಾರೆ. ಇದನ್ನು ಹ್ಯಾಂಡಲ್ ಮಾಡೋಕ್ಕೆ, ಸರಿಪಡಿಸ್ಕೊಳ್ಳೋಕ್ಕೆ, ಗುಣಪಡಿಸ್ಕೊಳ್ಳೋಕ್ಕೆ ನಾವು ಏನೆಲ್ಲ ರೆಮಿಡಿಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಟ್ರೈ ಮಾಡಿರ್ತೀವಿ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ನಮ್ಮ ಹೊಟ್ಟೆಯಲ್ಲಿ ನಡೀತಾ ಇರುವಂತಹ ಕೆಲವು ಕ್ರಿಯೆಗಳಿಗೂ ನಮ್ಮ ಮನಸ್ಥಿತಿಗೂ ಸಂಬಂಧ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಸಾಕಷ್ಟು ಮಾಹಿತಿ ಇಲ್ಲ ಅಥವಾ ನಾವು ಅದನ್ನು ಇಗ್ನೋರ್ ಮಾಡಿಬಿಡ್ತಾ ಇದ್ದೀವಿ. ಇವತ್ತು ನಾನು ಹೇಳೋ ಇನ್ಫಾರ್ಮೇಷನ್ ಸ್ವಲ್ಪ ಟೆಕ್ನಿಕಲ್ ಆಗಿದ್ದರೂ ಕೂಡ ನಾವು ಏನೆಲ್ಲ ಪರಿಹಾರವನ್ನು ಬಾಹ್ಯವಾಗಿ ಹುಡುಕ್ತಾ ಇದ್ದೀವಿ, ಅದಕ್ಕಿಂತ ಹೆಚ್ಚು ನಮ್ಮದೇ ಅಂತರಂಗದಲ್ಲಿ ಇರುವ ಒಂದು ಸಣ್ಣ ವಿಚಾರವನ್ನು ಬದಲಾವಣೆ ಮಾಡಿಕೊಂಡ್ರೆ ಈ ಮೇಲ್ಕಂಡ ಸಿಂಪ್ಟಮ್ಸಲ್ಲಿ ಯಾವುದಾದ್ರೂ ಸಣ್ಣ ಪ್ರಮಾಣದಲ್ಲಿ ನಿಮಗಿದ್ರೂ ಕೂಡ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೋದು ಅಂತ ತಿಳ್ಕೊಳ್ಬಹುದು. ಇನ್ಫ್ಯಾಕ್ಟ್ ಸಂಶೋಧನೆ ಹೇಳುತ್ತೆ, ನಮ್ಮ ಗಟ್ಟಲ್ಲಿ ಒಂದು ಬ್ರೇನ್ ಇದೆ ಅಂತ. ನಮ್ಮ ಹೊಟ್ಟೆಲಿ ಬ್ರೇನ್ ಇದೆಯಾ ಅಂತ ನಿಮಗೆಲ್ಲ ಆಲ್ರೆಡಿ ಆಶ್ಚರ್ಯ ಆಗ್ತಾ ಇರ್ಬೋದು. ಹೌದು, ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಇದಕ್ಕೆ ನಮಗೆ ಮೆಡಿಕಲಿ ತುಂಬ ಟೆಕ್ನಿಕಲಿ ಎಲ್ಲ ತಿಳ್ಕೊಂಡು ನಾವು ಪ್ರಬುದ್ಧರಾಗಬೇಕು ಅಂತ ಏನೂ ಇಲ್ಲ. ಇದೊಂದು ಸಿಂಪಲ್ ಇನ್ಫಾರ್ಮೇಷನ್, ಸ್ವಲ್ಪ ಟೆಕ್ನಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇದನ್ನು ತಿಳ್ಕೊಳ್ಳೋದ್ರಿಂದ ನಮ್ಮ ಡೈಜೆಷನ್ ಮೇಲೆ ತುಂಬ ದೊಡ್ಡ ಪ್ರಮಾಣದ ಪರಿವರ್ತನೆಯನ್ನು ಅಥವಾ ಇಂಪ್ರೂವ್ಮೆಂಟ್ನ ನಾವು ಮಾಡ್ಕೊಳ್ಬಹುದು. ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಮೆದುಳು ಒಂದಷ್ಟು ನ್ಯೂರಾನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕಿಂತ ಹೆಚ್ಚು ಮಿಲಿಯನ್ಸ್ ಆಫ್ ನ್ಯೂರಾನ್ಸ್ ನಮ್ಮ ಗಟ್ಟಲ್ಲಿದೆ ಅನ್ನೋದನ್ನು ಸಂಶೋಧನೆ ಹೇಳುತ್ತೆ. ಅಷ್ಟೇ ಅಲ್ಲ, ನಮ್ಮ ಮೆದುಳಿಂದ ಏನು ಒಂದು ವೇಗಸ್ ನರ್ವ್ ಅನ್ನೋವಂಥ ಇಂಪಾರ್ಟೆಂಟ್ ನರ್ವ್ ಪಾಸ್ ಆಗುತ್ತೆ, ಅದು ಗಟ್ ರೀಜನ್ ಅಂದರೆ ಹೊಟ್ಟೆ ಭಾಗದವರೆಗೂ ಏನು ಪಾಸ್ ಆಗುತ್ತೋ ಅವೆರಡು ಕನೆಕ್ಟೆಡ್ ಆಗಿರೋದ್ರಿಂದ ನಮ್ಮ ಮೆದುಳಲ್ಲಿ ಯಾವಾಗಲೆಲ್ಲ ಸ್ಟ್ರೆಸ್, ಟೆನ್ಷನ್, ಉದ್ವೇಗ, ಆತಂಕ, ಗಾಬರಿ, ಏನೇ ರೀತಿ ಡಿಸ್ಟರ್ಬೆನ್ಸ್ ಆದರೂ ಅದು ಇಮಿಡಿಯೇಟ್ಲಿ, ಇನ್ಸ್ಟೆಂಟ್ಲಿ ನಮ್ಮ ಗಟ್ ಅಂದರೆ ನಮ್ಮ ಹೊಟ್ಟೆ ಭಾಗದ ಮೇಲೂ ಪರಿಣಾಮ ಬೀರುತ್ತೆ ಅನ್ನೋದನ್ನು ಸಂಶೋಧನೆ ಪ್ರೂವ್ ಮಾಡಿದೆ. ಇನ್ಫ್ಯಾಕ್ಟ್ ನಮ್ಮ ಗಟ್ಟಲ್ಲಿ ನಡೆಯುವ ಕ್ರಿಯೆಗಳಿಗೂ ನಮ್ಮ ಮೆದುಳಿಗೂ ಎಷ್ಟು ಅವಿನಾಭಾವ ಸಂಬಂಧ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಗಟ್ಟಲ್ಲಿ ಒಂದಷ್ಟು ಸೆರೋಟೋನಿನ್ ಅನ್ನುವಂತಹ ಕೆಮಿಕಲ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಈ ಸೆರೋಟೋನಿನ್ ಅನ್ನೋದು ಕೇವಲ ಬ್ರೈನಲ್ಲಿ ಮಾತ್ರ ಪ್ರೊಡ್ಯೂಸ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಏನಿದು ಸೆರೋಟೋನಿನ್? ಇದೊಂದು ಹ್ಯಾಪಿ ಕೆಮಿಕಲ್ ಅಂತ ಕರಿಬಹುದು.
ಯಾವಾಗ ನಾವು ಖುಷಿ ಆಗ್ತೀವೋ ಅಥವಾ ನಮ್ಮ ವೆಲ್ನೆಸ್ಸಿಗೆ ನಾವು ಆಂತರಿಕವಾಗಿ ಆರೋಗ್ಯಕರವಾಗಿರೋದ್ರ ಜೊತೆ ಖುಷಿಯಾಗಿರೋದಕ್ಕೆ ಈ ಕೆಮಿಕಲ್ ತುಂಬ ಮುಖ್ಯವಾದ ಪಾತ್ರವನ್ನು ನೆರವೇರಿಸುತ್ತೆ. ಇದು ನಮ್ಮ ಮೆದುಳಿಗಿಂತ ನಮ್ಮ ಗಟ್ಟಲ್ಲೂ ಹೆಚ್ಚಿಗೆ ಪ್ರಮಾಣದಲ್ಲಿ ಇದೆ ಅನ್ನೋದು ಪ್ರೂವ್ ಆಗಿದೆ. ಇದು ನಿಜ ಆದರೆ ಹಾಗಾದರೆ ನಮ್ಮ ಹೊಟ್ಟೆಲಿರೋ ಆರೋಗ್ಯವನ್ನು ನಾವು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಇಂಡೈರೆಕ್ಟ್ಲಿ ನಮ್ಮ ಮಾನಸಿಕ ಸ್ಥಿತಿಗತಿಯಲ್ಲೂ ಏರುಪೇರಾಗುತ್ತೆ ಅನ್ನೋದನ್ನು ಕೂಡ ಸಂಶೋಧನೆ ಪ್ರೂವ್ ಮಾಡಿದೆ. ಇನ್ಫ್ಯಾಕ್ಟ್ ನಿಮಗೆಲ್ಲ ಗೊತ್ತಿರಬಹುದು, ನಾವೆಲ್ಲಾದರೂ ಒಳ್ಳೆ ಕೆಲಸಕ್ಕೆ ಕಾರ್ಯಕ್ಕೆ ಹೋಗಬೇಕಾದ್ರೆ ನಮ್ಮ ತಾಯಂದಿರೋ ಅಜ್ಜಿಯಂದಿರೋ ಒಂದು ಸ್ಪೂನ್ ಮೊಸರು ತಿನ್ಕೊಂಡು ಹೋಗು ಅಂತ ಅಡ್ವೈಸ್ ಮಾಡ್ತಾಯಿದ್ರು. ಅಫ್ಕೋರ್ಸ್ ಮೊಸರು ಒಂದು ಪಾಸಿಟಿವಿಟಿಯ ಸಂಕೇತ, ಅದು ನಿಜ. ಆದರೆ ಮೊಸರು ಒಂದು ಪ್ರೋಬಯೋಟಿಕ್ ಕೂಡ. ಅಂದರೆ ನಮ್ಮ ದೇಹದಲ್ಲಿ ನಮ್ಮ ಹೊಟ್ಟೆ ಭಾಗದಲ್ಲಿ ಏನು ಕೆಟ್ಟ ಬ್ಯಾಕ್ಟೀರಿಯಾ ಇದೆ ಅದನ್ನು ನಾಶ ಮಾಡೋಕ್ಕೆ ಸಹಾಯ ಮಾಡುತ್ತೆ ಆ ಪ್ರೋಬಯೋಟಿಕ್. ಇದನ್ನು ತಿನ್ನೋದ್ರಿಂದ ಈ ಒಂದು ಮೊಸರಿನ ಸಹಾಯದಿಂದ GABA ಅನ್ನೋ ನ್ಯೂರೋ ಟ್ರಾನ್ಸ್ಮಿಟರ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಈ GABA ಅನ್ನೋ ನ್ಯೂರೋ ಟ್ರಾನ್ಸ್ಮಿಟರ್ ನಮ್ಮ ಸ್ಟ್ರೆಸ್ಸನ್ನು, ಉದ್ವೇಗವನ್ನು, ಕಸಿವಿಸಿಯನ್ನು, ಗಾಬರಿಯನ್ನು ನಿಯಂತ್ರಣಕ್ಕಿಡೋಕ್ಕೆ ತುಂಬ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಅನ್ನೋದು ಕೂಡ ಸಂಶೋಧನೆಯಲ್ಲಿ ಪ್ರೂವ್ ಆಗಿದೆ. ಸೊ ನಾವು ಸಾಂಪ್ರದಾಯಿಕವಾಗಿ ಮಾಡುವ ಎಷ್ಟೋ ಆಚರಣೆಗೆ ಎಷ್ಟು ಆಳವಾದ ಸೈಂಟಿಫಿಕ್ ಬೇಸ್ ಇದೆ ಅನ್ನೋದು ಕೂಡ ನಮಗಿದರಲ್ಲಿ ಅರ್ಥ ಆಗುತ್ತೆ. ಇನ್ಫ್ಯಾಕ್ಟ್ ಎಷ್ಟೋ ಜನ ನಾನು ತುಂಬ ಸಣ್ಣ ಇದ್ದೀನಿ, ಎಷ್ಟು ಆಹಾರ ತಿಂದರೂ ನಾನು ದಪ್ಪ ಆಗ್ತಾಯಿಲ್ಲ, ನಾನು ತುಂಬ ದಪ್ಪ ಇದ್ದೀನಿ, ಎಷ್ಟೆಲ್ಲ ಫಿಸಿಕಲ್ ಎಕ್ಸಸೈಸ್ ಮಾಡ್ತೀನಿ ಬಟ್ ಸ್ವಲ್ಪ ಕೂಡ ನನ್ನ ವೇಟಲ್ಲಿ ರಿಡಕ್ಷನ್ ಆಗಿಲ್ಲ ಅಂತ ಹೇಳೋರು, ನಿಮ್ಮ ಮನಸ್ಥಿತಿಯಿಂದ ನೀವು ಹೇಗೆ ಅದರಿಂದ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದೀರಾ ಅನ್ನೋದನ್ನು ಇಗ್ನೋರ್ ಮಾಡಲೇಬಾರ್ದು. ನಾವು ಮೆದುಳಲ್ಲಿ ಆಲೋಚನೆ ಮಾಡುವಂತಹ ಯಾವುದೇ ಆಲೋಚನೆ, ಅದು ಬೇಜಾರಿರ್ಬೋದು, ದುಃಖ, ಅಸಮಾಧಾನ, ಕೋಪ, ಸೇಡು, ಸಿಟ್ಟು, ಅದು ಡೈರೆಕ್ಟಾಗಿ ನಮ್ಮ ಡೈಜೆಷನ್ ಮೇಲೆ, ಪ್ಲಸ್ ನಾವು ತಿನ್ನುವಂಥ ಆಹಾರ ಡೈರೆಕ್ಟಾಗಿ ನಮ್ಮ ಮೂಡ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ನ ನಾವು ಗಳಿಸ್ದೆ ಅಥವಾ ಅರ್ಥ ಮಾಡ್ಕೊಳ್ಳದೆ ನಾವು ಏನೆಲ್ಲ ಟ್ರಯಲ್ ಎರರ್ ಮಾಡ್ತೀವಿ, ಏನೆಲ್ಲ ಒಂದು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ, ಆದರೆ ಅದರ ಮೂಲ ರೂಟ್ ಕಾಸ್ ಏನಿದೆ ಅದನ್ನು ರೆಕ್ಟಿಫೈ ಮಾಡದೆ, ಸರಿಪಡಿಸ್ಕೊಳ್ದೆ, ಬೇರೆ ಬೇರೆ ರೀತಿಯ ಸಹಾಯವನ್ನು ಎಕ್ಸ್ಟರ್ನಲಿ ತೊಗೊಳ್ತಾ ನಾವು ಇನ್ನೂ ಇಂಟರ್ನಲ್ಲಿ ವೀಕ್ ಆಗ್ತಾನೆ ಹೊರಟೋಗ್ತೀವಿ. ಸೊ ನಮ್ಮ ಮನಸ್ಥಿತಿಯನ್ನು ಪೀಸ್ಫುಲ್ಲಾಗಿ ಇಟ್ಕೊಳ್ಳೋದು, ಆರೋಗ್ಯಕರವಾಗಿ ಇಟ್ಕೊಳ್ಳೋದು, ಬ್ಯಾಲೆನ್ಸಾಗಿ ಇಟ್ಕೊಳ್ಳೋದು ನಿಮ್ಮ ಡೈಜೆಷನ್ಗೆ ಅತ್ಯಂತ ಸೂಕ್ತವಾದ ಮೋಸ್ಟ್ ಎಫೆಕ್ಟಿವ್ ಮದ್ದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು. ಸೊ ಹಾಗಾದರೆ ಏನು ಮಾಡಬೇಕು? ನಾವು ಮಾನಸಿಕವಾಗಿ ಒಂದು ಈಕ್ವಿಲಿಬ್ರಿಯಮ್ ಬ್ಯಾಲೆನ್ಸಲ್ಲಿರೋಕ್ಕೆ ನಾವು ಫರ್ಗಿವ್ನೆಸ್ನ ಡೆವಲಪ್ ಮಾಡ್ಕೊಳ್ಬೇಕು, ಕಂಪ್ಯಾಷನ್ ಡೆವಲಪ್ ಮಾಡ್ಕೊಳ್ಬೇಕು, ಇಮೋಷ್ನಲಿ ನಾವು ಹೇಗೆ ಬ್ಯಾಲೆನ್ಸ್ಡ್ ಆಗಿರಬೇಕು ಅನ್ನೋದನ್ನು ರೂಢಿ ಮಾಡ್ಕೊಳ್ಬೇಕು, ಟ್ರೈನ್ ಮಾಡ್ಕೊಳ್ಬೇಕು. ಇದೆಲ್ಲನೂ ಒನ್ ಸ್ಟಾಪ್ ಸೊಲ್ಯೂಷನ್ ಥರ ಧ್ಯಾನ ಅಥವಾ ಮೆಡಿಟೇಷನಿಂದ ತುಂಬ ಅಪ್ರಾಪ್ರಿಯೇಟಾಗಿ ಸುಲಭವಾಗಿ ಸಾಧ್ಯ ಆಗುತ್ತೆ ಕೂಡ. ಇನ್ಫ್ಯಾಕ್ಟ್ ಒಂದು ಚಿಕ್ಕ ಹವ್ಯಾಸ, ಬ್ಲೆಸ್ ಮಾಡೋದು. ಈಗ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಎಷ್ಟು ಸ್ಟ್ರೆಸ್ಫುಲ್ ಸಿಚುವೇಶನ್ ನಡೀತಾ ಇದೆ ನಮ್ಮ ವಾತಾವರಣದಲ್ಲಿ ಅಂತ. ಸೊ ನಮ್ಮ ಸುತ್ತಮುತ್ತ ಇರೋ ಫೆಲೋ ಬೀಯಿಂಗ್ಸ್ಗೆ ಬ್ಲೆಸ್ ಮಾಡೋದು, ನಮ್ಮ ಮನೇಲಿರೋರೆಲ್ಲ ಪ್ರೊಟೆಕ್ಟೆಡ್ ಆಗಿರಲಿ ಅಂತ ಮಾನಸಿಕವಾಗಿ ಆಶೀರ್ವಾದವನ್ನು ಕೊಡೋದು, ಇಡೀ ದೇಶಕ್ಕಲ್ಲ ಇಡೀ ಭೂಮಿಗೆ ಎಲ್ಲರೂ ಆರೋಗ್ಯಕರವಾಗಿರಲಿ ಅಂತ ಬ್ಲೆಸ್ ಮಾಡೋದು, ಈ ಥರದ ಕ್ರಿಯೆಗಳನ್ನು ಮಾಡೋದ್ರಿಂದ ಕೂಡ ನಮ್ಮ ಮನಸ್ಸಲ್ಲಿ ಒಂದು ನಿರಾಳತೆ ಡೆವಲಪ್ ಆಗುತ್ತೆ. ನನ್ನಲ್ಲೂ ಆ ಒಂದು ಸಾಮರ್ಥ್ಯ ಇದೆ ಅನ್ನೋ ಕಾನ್ಫಿಡೆನ್ಸ್, ಕರೇಜ್ ಡೆವಲಪ್ ಆಗುತ್ತೆ. ಇದು ನಮ್ಮ ಮೈಂಡನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಕಾಮಾಗಿಡೋಕ್ಕೆ ಸಾಧ್ಯ ಮಾಡುತ್ತೆ. ಅದು ಡೈರೆಕ್ಟ್ಲಿ ನಿಮ್ಮ ಗಟ್ಟನ್ನು ಆರೋಗ್ಯಕರವಾಗಿ ಇಡೋ ಸಹಾಯವನ್ನು ಮಾಡುತ್ತೆ. ಸೊ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಗಟ್ಟಿಗೂ ನಮ್ಮ ಬ್ರೈನ್ಗೂ ಯಾವಾಗಲೂ ಸಂಬಂಧ ಇದೆ. ಸೊ ಅವಿಬ್ಬರು ಯಾವಾಗಲೂ ಮ್ಯೂಚುಲಿ ಒಬ್ಬರೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ ಇರ್ತಾರೆ. ಸೊ ನಿಮ್ಮ ಹೊಟ್ಟೆಯಲ್ಲಿ ಏನು ಕ್ರಿಯೆ ನಡೀತಾ ಇದೆ ಅದು ಮೆದುಳಲ್ಲಿ ನಡೆಯೋ ಕ್ರಿಯೆ ನಿಮ್ಮ ಗಟ್ಟನ್ನು ಇಂಪ್ಯಾಕ್ಟ್ ಮಾಡೋದ್ರಿಂದ ನೀವು ಯಾವ ಮದ್ದು ತೊಗೊಳ್ತಿರೋ ಬಿಡ್ತಿರೋ ನಿಮ್ಮ ಮನಸ್ಸನ್ನು ಸಂತೋಷಕರವಾಗಿ ಕಾಮಾಗಿ ಇಟ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಅದು ನಿಮ್ಮ ಜೀರ್ಣಕ್ರಿಯೆಯನ್ನು ಆರೋಗ್ಯಕರವಾಗಿರೋಕ್ಕೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೆ. ಹ್ಯಾಪಿ ಬ್ರೈನ್ ಇಸ್ ಅ ಹ್ಯಾಪಿ ಗಟ್ ಅಂತ ಹೇಳ್ತಾರೆ. ಆದ್ದರಿಂದ ನಿಮ್ಮ ಮನಸ್ಸಿನ ಕಡೆ ಖಂಡಿತವಾಗಿಯೂ ಗಮನವಹಿಸಿ, ನಿಮಗೆ ಒಳ್ಳೆ ಡೈಜೆಷನ್ ಬೇಕು ಅಂದರೆ. ಇನ್ಫ್ಯಾಕ್ಟ್ ನಮ್ಮ ಮನಸ್ಥಿತಿ ಕೇವಲ ನಮ್ಮ ದೊಡ್ಡ ಅಥವಾ ಸಣ್ಣ ಕರಳು, ನಮ್ಮ ಹೊಟ್ಟೆ ಭಾಗವನ್ನು ಅಷ್ಟೇ ಅಲ್ಲ, ನಮ್ಮ ಎಲ್ಲ ಅಂಗಾಂಗಗಳನ್ನು ಕೂಡ ಇನ್ಫ್ಲುಯೆನ್ಸ್ ಮಾಡುತ್ತೆ. ಇದ್ರ ಬಗ್ಗೆ ಇನ್ನೊಮ್ಮೆ ಮಾತಾಡೋಣಂತೆ. ಅಲ್ಲಿವರೆಗೂ ನಿಮ್ಮ ಮನಸ್ಸನ್ನು ನಿರಾಳವಾಗಿ, ಆರಾಮಾಗಿ, ಆರೋಗ್ಯಕರವಾಗಿ ಇಟ್ಕೊಳ್ಳಿ. ಅದು ನಿಮ್ಮ ಎಲ್ಲ ಅಂಗಾಂಗದ ಮೇಲೂ ಧನಾತ್ಮಕ ಪ್ರಭಾವವನ್ನು ಖಂಡಿತವಾಗಿಯೂ ಬೀರುತ್ತೆ. ನೆಕ್ಸ್ಟ್ ಟೈಮ್ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.